ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಸಾಲದ ಬಾಧೆಯಿಂದ ಒಬ್ಬ ವ್ಯಕ್ತಿ ಹೊರಗಡೆ ಬರಬೇಕು ಅಂದ್ರೆ ಏನ್ ಮಾಡಬೇಕು? ಶನಿವಾರ ಮತ್ತು ಮಂಗಳವಾರ ಸಾಲ ತಗೋಬಾರ್ದು. ಆ ದಿವಸ ಸಾಲ ಪಡೆದಂಥದ್ದು ವಾಪಸ್ ರೀಪೇ ಮಾಡೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಈ ಸಾಲ ತೀರಿಸೋದಕ್ಕೆ ಮಸಾಲೆ ಡಬ್ಬಿಯಲ್ಲಿರುವಂಥ ವಸ್ತು ಹೆಲ್ಪ್ ಮಾಡುತ್ತೆ. ಅದು ಯಾವುದಪ್ಪ ಅಂದರೆ ಜೀರಿಗೆ. ಆ ಜೀರಿಗೆಯನ್ನು ಇಟ್ಕೊಂಡು ಸಾಲವನ್ನು ಹೇಗೆ ತೀರಿಸ್ಬೋದು ಅನ್ನೋದರ ರಹಸ್ಯವನ್ನು ಇವತ್ತು ನಾನು ಹೇಳ್ತೀನಿ. 108 ಸಲ ಓಂ ರಂ ರಾಹುವೇ ನಮಃ ಮನಸ್ಸಲ್ಲಿ ಹೇಳ್ಕೋಬೇಕು. ಹಣ ಬರಲೇಬೇಕು, ಹೊಸ ಹಣ ಬರಲೇಬೇಕು. ಅಷ್ಟು ಪವರ್ಫುಲ್ ರೆಮಿಡಿ ಇರುತ್ತೆ. ನಮಸ್ಕಾರ ವೀಕ್ಷಕರೇ, ಜೀತ್ ಮೀಡಿಯಾ ನೆಟ್ವರ್ಕ್ಸ್ ಎಂದೆಂದಿಗೂ ನಿಮ್ಮೊಂದಿಗೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ರಕ್ಷಾ. ವೀಕ್ಷಕರೇ, ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಈ ಸಾಲ ಅನ್ನುವಂಥದ್ದು ಇದ್ದೇ ಇರುತ್ತೆ. ಚಿಕ್ಕ ಮಟ್ಟದಲ್ಲಾಗಿರ್ಬೋದು, ದೊಡ್ಡ ಮಟ್ಟದಲ್ಲಾಗಿರ್ಬೋದು. ಚಿಕ್ಕ ಮಟ್ಟದಲ್ಲಿ ಇರುವಂಥವ್ರು ಹೇಗೋ ಅದನ್ನ ನಿಭಾಯಿಸ್ತಾರೆ. ಹಾಗೆ ದೊಡ್ಡ ಸಾಲದ ಹೊರೆ ತಲೆ ಮೇಲೆ ಇರುವಂಥವ್ರು ಹೇಗಪ್ಪ ನಾವು ಈ ಸಾಲದ ಬಾಧೆಯಿಂದ ಹೊರಗಡೆ ಬರೋದು, ಈ ಸಾಲವನ್ನು ಹೇಗೆ ಆದಷ್ಟು ಬೇಗ ಮುಗಿಸೋದು ಅನ್ನುವಂಥದ್ರ ನಿಟ್ಟಿನಲ್ಲೇ ಇರ್ತಾರೆ. ಹಾಗೆ ಈ ಸಾಲದ ಹೊರೆ ಜಾಸ್ತಿ ಆಗ್ತಾ ಹೋದಂಗೆ ಸಾಯುವವರೆಗೂ ಕೂಡ ಹೋದಂಥವ್ರು ಕೂಡ ಇದ್ದಾರೆ. ಈ ಸಾಲದ ಬಾಧೆ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಎಷ್ಟು ಕಷ್ಟ ನೋವನ್ನ ಕೊಡುತ್ತೆ ಅನ್ನುವಂಥದ್ದನ್ನ ಅದನ್ನ ಅನುಭವಿಸಿದವ್ರಿಗೆ ಗೊತ್ತಿರುತ್ತೆ. ಹೀಗಾಗಿ ಈ ಸಾಲದ ಬಾಧೆ ಏನಿದೆ ಅದರಿಂದ ನಾವು ಹೇಗೆ ಹೊರಗಡೆ ಬರ್ಬೋದು, ಮನೆಯಲ್ಲೇ ಸಿಗುವಂಥ ವಸ್ತುವನ್ನ ಬಳಸ್ಕೊಂಡು ಹೇಗೆ ಸುಲಭ ಪರಿಹಾರವನ್ನ ಮಾಡ್ಕೊಳ್ಬೋದು ಅನ್ನುವಂಥದ್ದನ್ನ ನಮ್ಮ ಇವತ್ತಿನ ಜೀತ್ ಮೀಡಿಯಾ ನೆಟ್ವರ್ಕ್ ಪಾಡ್ಕಾಸ್ಟ್ನಲ್ಲಿ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸುಧೀಂದ್ರ ದೇಶಪಾಂಡೆ ಗುರುಗಳು ಕೂಡ ಸಜ್ಜಾಗಿದ್ದಾರೆ, ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಗುರುಗಳೇ, ಈಗಾಗಲೇ ನಾನು ಹೇಳ್ದಂಗೆ ತುಂಬಾ ಜನ ಸಾಲದಿಂದನೇ ಒಂದು ರೀತಿಯಾಗಿ ಮನಃಶಾಂತಿಯನ್ನೇ ಕಳ್ಕೊಂಡ್ಬಿಟ್ಟಿರ್ತಾರೆ. ಹೇಗೆ ತೀರ್ಸೋದು, ದುಡ್ಡು ಬರ್ತಿಲ್ಲ, ಕಷ್ಟ ಅಂತ ಅಂದ್ಬಿಟ್ಟು ಅಂತ. ಈ ಸಾಲದ ಬಾಧೆಯಿಂದ ಒಬ್ಬ ವ್ಯಕ್ತಿ ಹೊರಗಡೆ ಬರಬೇಕು ಅಂತಂದ್ರೆ ಏನ್ ಮಾಡಬೇಕು ಗುರುಗಳೇ? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಯಾಕೆ ಅಂತಂದ್ರೆ ಇತ್ತೀಚಿನ ಯಾಂತ್ರಿಕ ಜೀವನದಲ್ಲಿ ನಾವು ಕಮಿಟ್ಮೆಂಟ್ಗಳು ಬೇಡ ಅಂದ್ರೂ ಕೂಡ ಮಾಡಿಕೊಳ್ಳುವಂಥ ಸಂದರ್ಭಗಳು ಬರುತ್ತೆ. ಯಾಕೆ ಅಂತಂದರೆ ಮೊದಲೆಲ್ಲ ಹೇಗಿತ್ತು ಅಂತಂದರೆ ನೀವೇ ನೋಡ್ತೀರಾ, ಆವಾಗ ಒಂದು ಮನೆಯಲ್ಲಿ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಅಥವಾ ಇನ್ನೂ ಹಿಂದೆ ಹೋದರೆ ರೇಡಿಯೋ, ಈ ಥರದ ದಿನಮಾನಗಳಿತ್ತು. ಆದರೆ ಈಗ ಹಾಗಿಲ್ಲ. ನಾವು ಕಷ್ಟಪಟ್ಟು ಕೆಲಸ ಮಾಡ್ತೀವಿ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ನಮಗೂ ಒಂದು ಯಾವುದೋ ಒಂದು ವಸ್ತುವನ್ನು ನೋಡಿದರೆ ತಗೋಬೇಕು ಅನ್ನುವಂತಹ ಒಂದು ಆಸೆ ಆಗೋದ್ರಲ್ಲಿ ಯಾವ ತಪ್ಪಿಲ್ಲ. ಯಾಕೆಂದರೆ ಮಾನವ ಸಹಜ ಜನ್ಮ ಆಗಿದ್ದರಿಂದ ಆಸೆಪಟ್ಟೆ ಪಡ್ತಾರೆ. ಆದರೆ ಅದನ್ನು ಎಲ್ಲೋ ನಾವು ಅಗತ್ಯ ಇಲ್ಲದಂತಹ ವಸ್ತುವನ್ನು ನಾವು ಮೈ ಮೇಲೆ ಹೇಳ್ಕೊಂಡು ಅದನ್ನು ತಗೊಂಡು ಜಾಸ್ತಿ ಕಮಿಟ್ಮೆಂಟ್ ಮಾಡಿಕೊಂಡು ನಾವು ಲೋನು ಮತ್ತು EMI ಸಿಕ್ಕಾಕೊಳ್ಳುವಂತಹ ಸಾಧ್ಯತೆಗಳು, ಸಂದರ್ಭಗಳು ಹೆಚ್ಚಿರುತ್ತೆ. ಹಾಗಾಗಿ ಇಲ್ಲಿ ಈ ಒಂದು ಲೋನ್, EMI, ಸಾಲ ಅನ್ನುವ ಬಾಧೆ ಏನಿರುತ್ತಲ್ಲ, ಅದು ಇತ್ತು ಅಂತಂದರೆ ಖಂಡಿತವಾಗಿಯೂ ನಮಗೆ ಮನಃಶಾಂತಿ ಇರೋದಿಲ್ಲ. ಯಾರಿಗೆ ಸಾಲ ಅನ್ನುವ ಶೂಲ ಇರುತ್ತೆ, ತಟ್ಟೆಯಲ್ಲಿ ನಮಗೆ ಮೃಷ್ಟಾನ್ನ ಭೋಜನ ಹಾಕಿಟ್ರು ಕೂಡ ಅದು ಊಟ ರುಚಿಸೋದಿಲ್ಲ, ಊಟ ನಮಗೆ ಟೇಸ್ಟ್ ಅನ್ಸೋದಿಲ್ಲ, ಊಟ ಮಾಡಬೇಕು ಅಂತ ಮನಸ್ಸು ಬರೋದಿಲ್ಲ. ಅದೇ ರೀತಿ ರಾತ್ರಿ ನಿದ್ದೆ ಕೂಡ ಬರೋದಿಲ್ಲ. ಒಳ್ಳೆ ಡ್ರೆಸ್ ಹಾಕೋಬೇಕು, ಇನ್ನೊಂದು ಕಡೆ ಹೋಗಬೇಕು, ಪಾರ್ಟಿ, ಗೆಟ್ ಟುಗೆದರ್, ಮತ್ತೊಂದು ಯಾವುದು ಕೂಡ ನಮಗೆ ಅದು ಹಿಡಿಸೋದಿಲ್ಲ. ಯಾಕೆ? ಸಾಲ ಅನ್ನೋ ಶೂಲ ಎದುರುಗಡೆ ನಿಂತಿರುತ್ತೆ. ಈ ಸಾಲ ಅನ್ನೋ ಶೂಲವನ್ನು ಮೊಟ್ಟ ಮೊದಲೇ ಬಾರಿಗೆ ನಾವು ಸಾಲ ತಗೋತೀವಿ. ಎಲ್ಲರೂ ನಾವು ಮಾನವರಾಗಿ ಹುಟ್ಟಿದ ಮೇಲೆ ಸಾಲವನ್ನು ಮಾಡುವಂತಹ ಸಂದರ್ಭಗಳು, ಪರಿಸ್ಥಿತಿ ಅನಿವಾರ್ಯ ಬಂದೇ ಬರುತ್ತೆ. ಮೇಜರಾಗಿ 1-2 ತಪ್ಪನ್ನು ಮಾಡಬಾರ್ದು ಸಾಲ ತಗೋಬೇಕಾದ್ರೆ. ಆ ರಹಸ್ಯ ಹೇಳಿ ಮತ್ತೆ ಮುಂದಿನ ಡಿಸ್ಕಷನನ್ನು ಕಂಟಿನ್ಯೂ ಮಾಡೋಣ. ಶನಿವಾರ ಮತ್ತು ಮಂಗಳವಾರ ಸಾಲ ತಗೋಬಾರ್ದು. ಶನಿವಾರ, ಮಂಗಳವಾರ ಆ ದಿವಸ ಸಾಲ ಪಡೆದಂಥದ್ದು ವಾಪಸ್ ರೀಪೇ ಮಾಡೋದಕ್ಕೆ ಬಹಳ ಕಷ್ಟ ಆಗುತ್ತೆ. ತೀರುತ್ತೆ, ಲೆಂತಿಯಾಗಿ ಎಳ್ಕೊಂಡು ಹೋಗುತ್ತೆ, ತೀರಲ್ಲ, ಆ ಥರ ಆಗುತ್ತೆ. ಈ 2 ಪಾಯಿಂಟ್ಗಳನ್ನು ನಾವು ಮೈಂಡಲ್ಲಿ ಇಟ್ಕೋಬೇಕಾಗುತ್ತೆ. ಶನಿವಾರ ಮತ್ತು ಮಂಗಳವಾರ ಸಾಲ ಪಡಿಬಾರ್ದು. ನಾವು ಸಾಲ ಕೊಡುವಂಥವ್ರು ಯಾವ ದಿನ ಕೊಡಬೇಕು ಅಂತ ಗುರುಗಳೇ? ಹೌದು, ಅದು ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್ ಇದೆ. ನಾನು ನಿನ್ನೆ ಕೂಡ ಅದ್ರ ಮೇಲೆ ಒಂದು ವಿವರವಾದಂತಹ ಒಂದು ಸ್ಕ್ರಿಪ್ಟನ್ನು ಮಾಡಿಟ್ಟಿದ್ದೀನಿ. ಬರುವಂತಹ ಒಂದು ದಿನಗಳಲ್ಲಿ ಅದ್ರ ಮೇಲೆ ಯಾವ ದಿವಸ ಸಾಲ ಪಡೆದ್ರೆ ಬೇಗ ತೀರುತ್ತೆ,
ಯಾವ ದಿವಸ ಸಾಲವನ್ನ ನಾವು ಲೋನ್ EMI ಅನ್ನ ಕಟ್ಟಿದ್ರೆ ಬೇಗ ತೀರುತ್ತೆ ಅನ್ನೋದನ್ನ ವಿಸ್ತೃತವಾಗಿ ಮುಂದಿನ ಪಾಡ್ಕಾಸ್ಟ್ ಅಲ್ಲಿ ನಾನು ಗ್ಯಾರಂಟಿ ನಿಮ್ ಜೊತೆಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸರಿ ಗುರುಗಳೇ, ಇನ್ನು ಪ್ರತಿಯೊಂದು ಸಮಸ್ಯೆಗೂ ಕೂಡ ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂತ ಒಂದಷ್ಟು ವಸ್ತುಗಳನ್ನ ರೆಮಿಡಿಯಾಗಿ ನೀವು ಹೇಳ್ತಾ ಇರ್ತೀರಾ. ಹಾಗೆ ಈ ಸಾಲದ ಬಾಧೆಯಿಂದ ಹೊರಗಡೆ ಬರೋದಕ್ಕೆ ನಮ್ಮ ಅಡುಗೆ ಮನೆಯಲ್ಲಿ, ಅದರಲ್ಲೂ ಕೂಡ ಮಸಾಲೆ ಡಬ್ಬದಲ್ಲಿ ಸಿಗುವಂತಹ ವಸ್ತುಗಳನ್ನ ಬಳಸ್ಕೊಂಡು ನಾವು ಹೊರಗಡೆ ಬರ್ಬೋದಾ, ಹೇಗೆ ಗುರುಗಳೇ? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನೀವು ಹೇಳಿದ ಹಾಗೆ ನಮ್ಮ ಈ ಜೀತ್ ಮೀಡಿಯಾ ನೆಟ್ವರ್ಕ್ ಒಂದು ಕಾರ್ಯಕ್ರಮದ ಉದ್ದೇಶ ಏನು ಅಂತಂದ್ರೆ, ಖರ್ಚು ಮಾಡೋದು ಬೇಡ, ಮನೆಯಲ್ಲೇ ಸಿಗುವಂತ ಸರಳ ಸುಲಭ ವಸ್ತುಗಳನ್ನ ಇಟ್ಕೊಂಡು ಜೀವನಕ್ಕೆ ಬಂದಂತ ಕಷ್ಟಗಳನ್ನ ಹೇಗೆ ಹೊಡೆದೋಡಿಸ್ಬೋದು ಅನ್ನೋದು ನಮ್ಮ USP ಆಗಿರುತ್ತೆ. ಹೌದಾ? ಸೊ ಈ ಉದ್ದೇಶದಲ್ಲಿ ಈ ಸಾಲ ತೀರ್ಸೋದಕ್ಕೆ ಮಸಾಲೆ ಡಬ್ಬಿಯಲ್ಲಿರುವಂತ ವಸ್ತು ಹೆಲ್ಪ್ ಮಾಡುತ್ತೆ. ಅದು ಯಾವ್ದಪ್ಪ ಅಂದ್ರೆ ಜೀರಿಗೆ. ಈಗ ಸ್ಕ್ರೀನ್ ಮೇಲೆ ಕೂಡ ಅದು ಬರ್ತಾ ಇದೆ, ನೋಡ್ತಾ ಇದ್ದೀರಿ. ಆ ಜೀರಿಗೆಯನ್ನ ಇಟ್ಕೊಂಡು ಸಾಲವನ್ನ ಹೇಗೆ ತೀರಿಸ್ಬೋದು ಅನ್ನೋದರ ರಹಸ್ಯವನ್ನ ಇವತ್ತು ನಾನು ಹೇಳ್ಕೊಡ್ತೀನಿ. ಅದನ್ನ ಪ್ರಾಕ್ಟಿಕಲ್ ಆಗಿ ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಹೇಗೆ. ನೋಡಿ, ಬುಧವಾರ ಎವ್ರಿ ವೆನಸ್ಡೇ, ಪ್ರತಿ ಬುಧವಾರ ತಪ್ಪದೇನೆ ಜೀರಿಗೆ ತಗೋಬೇಕು. ಎಷ್ಟು ತಗೋಬೇಕು ಅಂದ್ರೆ ಒಂದೇ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ತಗೋಬೇಕು. ಯಾವಾಗ ತಗೋಬೇಕು? ನೀವು ಬೆಳಗ್ಗೆ ಏನಾದರೂ ಕೆಲಸಕ್ಕೆ ಹೋಗೋರಿದ್ರೆ ಅದನ್ನ ಮಾಡಿಬಿಟ್ಟು ಹೋದ್ರೆ ಈ ರೆಮಿಡಿನ ಒಳ್ಳೆಯದು. ಇಲ್ಲ ಸಾಯಂಕಾಲ ಬಂದು ಮಾಡ್ತೀನಿ ಅಂದ್ರೆ ಅದು ಸರಿ. ಮನೆಯಲ್ಲಿರುವಂಥ ಹೌಸ್ ವೈಫ್ ನಾವು ಯಾವಾಗಾದ್ರೂ ಮಾಡ್ತೀವಿ ಅಂದ್ರೆ ಇದಕ್ಕೆ ಟೈಮ್ ಲಿಮಿಟ್ ಇಲ್ಲ. ಈವನ್ ನೀವು ಇದನ್ನ ರಾಹುಕಾಲದಲ್ಲಿ ಕೂಡ ಮಾಡಬಹುದು. ರಾಹುಕಾಲದಲ್ಲಿ ಕೂಡ ಮಾಡಿದ್ರೆ ತುಂಬಾ ಎಫೆಕ್ಟಿವ್ ಇರುತ್ತೆ. ಹಾಗಂತ ಜಾಸ್ತಿ ಮಾಡೋದು ಬೇಡ. ಯಾವಾಗಲೂ ನಮ್ಗೆ ಗೊತ್ತಾಗ್ಲಿಲ್ಲ ನಾವು ರಾಹುಕಾಲದಲ್ಲಿ ಮಾಡಿದ್ದೀವಿ ಅಂದ್ರೆ ಎಕ್ಸ್ಕ್ಯೂಸ್ ಇರುತ್ತೆ. ಆದರೆ ಇದನ್ನ ಬಿಟ್ಟು ರಾಹುಕಾಲ ಬಿಟ್ಟು ಮಾಡಿದ್ರು ಸರಿನೇ. ಏನ್ ಮಾಡಬೇಕು ಅಂತಂದ್ರೆ, ಬುಧವಾರದ ದಿವಸ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ತಗೋಬೇಕು. ಆ ಜೀರಿಗೆಯನ್ನ ತಗೊಂಡು ಕೆಳಗಿನ ತುಟಿಯನ್ನ ಮುಂದೆ ಮಾಡಿಬಿಟ್ಟು ಆ ಜೀರಿಗೆಯನ್ನ ಈ ಕೆಳಗಿನ ತುಟಿಯಲ್ಲಿ ಹಾಕಬೇಕು. ಹಾಕ್ಬಿಟ್ಟು ಬಾಯನ್ನ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ಕಣ್ಣನ್ನ ಮುಚ್ಚಿ, ನೀವು ನೆಲದ ಮೇಲೆ ಕೂತ್ಕೋತೀರಾ ಅಂದ್ರೆ ಮ್ಯಾಟು ಅಥವಾ ಮನೆ ಮೇಲೆ ಕೂತ್ಕೊಳ್ಳಿ, ಅಥವಾ ಚೇರ್ ಮೇಲೆ ಕೂತ್ಕೊಳ್ಳಿ, ಸೋಫಾ ಮೇಲೆ ಕೂತ್ಕೊಳ್ಳಿ, ಹೆಂಗಾದ್ರೂ ಕೂತ್ಕೊಳ್ಳಿ, ಪರವಾಗಿಲ್ಲ. ನಿಮ್ಮ ಫೇಸ್ ಮಾತ್ರ ಪೂರ್ವ ದಿಕ್ಕಿನ ಕಡೆ, ಸೂರ್ಯ ಹುಟ್ಟೋ ದಿಕ್ಕಿನ ಕಡೆ ಮುಖ ಇರಬೇಕು. ಕೂತ್ಕೊಂಡು ಪದ್ಮಾಸನದಲ್ಲಿ ನೋಡಿ, ಚಿನ್ಮುದ್ರೆಯಿಂದ ಈ ತರ ನೇರವಾಗಿ ಬ್ಯಾಕ್ ಬೋನ್ ಸ್ಟ್ರೇಟ್ ಇರಬೇಕು. ಜೀರಿಗೆಯನ್ನ ಇಲ್ಲಿ ಕೆಳಗಿನ ತುಟಿ ಒಳಗಡೆ ಹಾಕಿ ಮುಂದೆ ಮಾಡಿ ಬಾಯನ್ನ ಕ್ಲೋಸ್ ಮಾಡಿಕೊಂಡು ಮನಸ್ಸಲ್ಲಿ 108 ಬಾರಿ ಒಂದು ಮಂತ್ರ ಹೇಳಬೇಕು. ಹೇಳ್ಕೊಡ್ತೀನಿ. ಆ ಮಂತ್ರ ಯಾವ್ದಪ್ಪ ಅಂದ್ರೆ ಓಂ ರಂ ರಾಹುವೇ ನಮಃ. ಈ ಮಂತ್ರವನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಹಾಕಿದ್ದೀವಿ. ಈಗ ಅದು ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ, ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಕೂಡ ಹಾಕಿದ್ದೀವಿ. ನೋಡಿ, ಅದನ್ನ ನೋಟ್ ಮಾಡಿ ಇಟ್ಕೊಳ್ಳಿ. 108 ಸಲ ಓಂ ರಂ ರಾಹುವೇ ನಮಃ ಮನ್ಸಲ್ಲಿ ಹೇಳ್ಕೋಬೇಕು. ನಾಲಿಗೆ ಚಲನೆ ಮಾಡಬಾರ್ದು, ತುಟಿ ಚಲನೆ ಮಾಡಬಾರ್ದು, ಮನ್ಸಲ್ಲಿ ಹೇಳ್ಕೊಳ್ಳಿ. 108 ಸಲ ಓಂ ರಂ ರಾಹುವೇ ನಮಃ ಮಂತ್ರ ಹೇಳ್ಕೊಂಡ್ಬಿಟ್ಟು ಆಮೇಲೆ ಆ ಜೀರಿಗೆಯನ್ನ ಚೆನ್ನಾಗಿ ಅಗದ್ಬಿಟ್ಟು ತಿನ್ಬಿಡ್ಬೇಕು. ಚೆನ್ನಾಗಿ ತಿನ್ಬೇಕು, ಅಗದ್ಬಿಟ್ಟು ಆಮೇಲೆ ಬೇಕಾದ್ರೆ ನೀರು ಕುಡೀರಿ, ಬೇಡ ಅಂದ್ರೆ ಪರವಾಗಿಲ್ಲ. ಜೀರಿಗೆ ಆರೋಗ್ಯ ಡೈಜೆಷನ್ಗೂ ಕೂಡ ಒಳ್ಳೆಯದು. ಜೊತೆಗೆ ಯಾಕೆ ಜೀರಿಗೆಯನ್ನೇ ನಾವು ತುಟಿಯನ್ನು ಮುಂದೆ ಮಾಡಿ ಒಳಗಡೆ ಇಟ್ಕೊಂಡು ಓಂ ರಂ ರಾಹುವೇ ನಮಃ ಮಂತ್ರ ಹೇಳ್ತೀವಿ ಸಾಲ ತೀರಿಸೋದಕ್ಕೆ ಅಂತಂದ್ರೆ, ಜೀರಿಗೆ ರಾಹುವಿಗೆ ಸಂಬಂಧಪಟ್ಟಂಥದ್ದು. ರಾಹು ನೋಡಿ, ರಾಹು ಹೇಗೆ ಅಂತಂದ್ರೆ, ಎಲ್ಲರೂ ರಾಹು ಕಂಡ್ರೆ ಭಯ ಪಡ್ತಾರೆ. ಭಯ ಪಡುವ ಅವಶ್ಯಕತೆ ಇಲ್ಲ. ರಾಹು ಉನ್ನತ ಮಟ್ಟದ, ನಿಮ್ಮನ ಜೀವನದಲ್ಲಿ ಅತ್ಯಂತ ಹೈಯೆಸ್ಟ್ ಕರೆದುಕೊಂಡು ಹೋಗುವಂತಹ, ನಿಮಗೆ ಲ್ಯಾವಿಶ್ ಲೈಫ್ ಹಾಗೆ ಲಕ್ಸುರಿ ಎಲ್ಲವನ್ನ ಕೊಡುವಂತ ಗ್ರಹ. ಆ ಮಂತ್ರವನ್ನ ಹೇಳ್ಬಿಟ್ಟು ಜೀರಿಗೆ ಇಟ್ಕೊಂಡು ಮಂತ್ರ ಹೇಳ್ತಿರಲ್ಲ, ಆಮೇಲೆ ಚೆನ್ನಾಗಿ ಅಗದ್ಬಿಟ್ಟು ತಿಂತೀವಿ ನಾವು. ತಿಂದ್ಬಿಟ್ಟು ನಮ್ಮ ನಿತ್ಯದ ಕೆಲಸದಲ್ಲಿ ತೊಡ್ಕೊಳ್ಳೋದ್ರಿಂದ ನಿಮಗೆ ಈ ಬುಧವಾರ ಮಾಡಿ, ನೆಕ್ಸ್ಟ್ ಬುಧವಾರ ಬರೋಷ್ಟರಲ್ಲಿ ಹೊಸ ಹಣ ಬರಲಿಲ್ಲ ಅಂದ್ರೆ ಕೇಳಿ, ನೀವು ಡೆಫಿನೆಟ್ಲಿ ಕಮೆಂಟ್ ಮಾಡ್ತೀರಾ ಈ ಬಾಕ್ಸ್ ಅಲ್ಲಿ. ಹಣ ಬರಲೇಬೇಕು, ಹೊಸ ಹಣ ಬರಲೇಬೇಕು. ಅಷ್ಟು ಪವರ್ಫುಲ್ ರೆಮಿಡಿ ಇರುತ್ತೆ. ಸಾಲ ಮಾತ್ರ 100ಕ್ಕಲ್ಲ 1000 ಪಟ್ಟು ತೀರುತ್ತೆ. ಇದರಲ್ಲಿ ಯಾವ ಎರಡು ಮಾತಿಲ್ಲ. ಸರಿ ಗುರುಗಳೇ, ಈ ಟಾಪಿಕ್ ಅಂತೂ ನಮ್ಮ ವೀಕ್ಷಕರಿಗೆ ತುಂಬ ರೀಚ್ ಆಗಿರುತ್ತೆ. ಹಾಗೆ ತುಂಬ ಜನ ಇದನ್ನು ಟ್ರೈ ಮಾಡಿ ನೋಡ್ತಾರೆ ಅಂತ ಅಂದ್ಕೊಳ್ತಿದ್ದೀನಿ. ಹಾಗೆ ಸಾಲದ ಬಾಧೆಯಿಂದ ಹೊರಗಡೆ ಬರೋದಕ್ಕೆ ಇಷ್ಟು ಸಿಂಪಲ್ ಆಗಿ ಒಂದು ರೆಮಿಡಿಯನ್ನು ಹೇಳಿದ್ದು ನಾನು ನಿಮ್ಮಲ್ಲೇ ಮೊದಲನೇ ಬಾರಿ ನೋಡ್ತಾ ಇರೋದು ಗುರುಗಳೇ. ಥ್ಯಾಂಕ್ ಯು ಸೋ ಮಚ್, ಇಷ್ಟು ಬ್ಯೂಟಿಫುಲ್ ಆದಂಥ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದಕ್ಕೆ. ಧನ್ಯವಾದಗಳು. ವೀಕ್ಷಕರು, ಈ ರೆಮಿಡಿಯನ್ನು ಮಿಸ್ ಮಾಡದೆ ನೋಡಿ. ಆಲ್ರೆಡಿ ಲೈವ್ ಅಲ್ಲಿ ನಾನು ಈ ರೆಮಿಡಿಯನ್ನು ಹೇಳಿದ್ದೀನಿ. ಪಾಡ್ಕಾಸ್ಟ್ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಮಾಡಿ, ಮಿಸ್ ಮಾಡದೆ ಮಾಡಿಬಿಟ್ಟು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಸುಧೀಂದ್ರ ದೇಶಪಾಂಡೆ ಗುರುಗಳು ಹೇಳ್ದಂತೆ ಅವರ ಸಾಕಷ್ಟು ಕ್ಲೈಂಟ್ಸ್ಗಳು ಇಂಥ ಪ್ರಯೋಗಗಳನ್ನ ಮಾಡಿ ಅದರಿಂದ ರಿಸಲ್ಟನ್ನು ಪಡ್ಕೊಂಡು ಸ್ವತಃ ಬಂದು ನಮಗೆ ಇದರಿಂದ ಪ್ರಯೋಜನ ಆಯಿತು, ನೀವು ಹೇಳ್ದಂಗೆ ಮಾಡಿ ನಾವು ಜೀವನದಲ್ಲಿ ಯಶಸ್ಸನ್ನು
ಪಡ್ಕೊಂಡಿದ್ದೀವಿ ಅಂತ ಕೂಡ ಹೇಳಿದ ನಿದರ್ಶನಗಳು ಇದೆ. ಹೀಗಾಗಿ ನೀವು ಕೂಡ ಇಂಥ ಸಿಂಪಲ್ ರೆಮಿಡಿಯನ್ನ ಟ್ರೈ ಮಾಡೋದ್ರಲ್ಲಿ ತಪ್ಪಿಲ್ಲ. ನೀವು ಕೂಡ ಇಂಥ ಸಮಸ್ಯೆ ಸಾಲಬಾಧೆಯಿಂದ ಬಳಲ್ತಾ ಇದ್ರೆ ಈ ಒಂದು ಸಿಂಪಲ್ ರೆಮಿಡಿ ಏನಿದೆ ಅದನ್ನ ಟ್ರೈ ಮಾಡಿ. ಹಾಗೆ ನಿಮಗೆ ಏನು ಅನ್ನಿಸ್ತು, ರಿಸಲ್ಟ್ ಸಿಗ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಕಮೆಂಟ್ ಬಾಕ್ಸ್ನಲ್ಲಿ ನೀವು ತಿಳಿಸ್ಬೋದು. ಹಾಗೆ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರಗಳ ಜೊತೆಗೆ ನಾವು ನಿಮ್ಮ ಮುಂದೆ ಬರ್ತೀವಿ. ಹಾಗೆ ನೀವೇನಾದರೂ ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ಸ್ಗೆ ಹೊಸಬರಾಗಿದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಪಾಡ್ಕಾಸ್ಟ್ ಅನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.